ನಮಸ್ಕಾರ. ನನ್ನ ಹೆಸರು ಸುಂದರ್ ಅಂತ. ನಾನು ಜೈನ್ ವಿಶ್ವವಿದ್ಯಾನಿಲಯದಲ್ಲಿ ಖಭೌತ ವಿಜ್ಞಾನಿಯಾಗಿ ಮತ್ತು ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಒಂದು ಭಾರತದ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಮತ್ತು ಬಾಹ್ಯಾಕಾಶ ಅಧ್ಯಯನದಲ್ಲಿ ಒಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು. ನಮ್ಮ ಭಾರತೀಯರಾದ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನು ಕರಿತೀವಿ, ಅದನ್ನು ಯಾವುದೇ ಅಡಕು ತೊಡಕುಗಳಿಲ್ಲದೆ ತುಂಬ ನಿರಾಯಾಸವಾಗಿ ತಲುಪಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ. ಅಂದರೆ ಡಾಕಿಂಗ್ ಆದ ನಂತರದಲ್ಲಿ ಶುಭಾಂಶು ಶುಕ್ಲಾ ಅವರು ಮತ್ತು ಉಳಿದ ಗಗನಯಾನಿಗಳು ಈ ಡ್ರ್ಯಾಗನ್ ಅನ್ನೋ ಒಂದು ಏನು ಸ್ಪೇಸ್ ಕ್ರಾಫ್ಟ್ ಇದೆ ಅಲ್ಲಿಂದ ಹೊರಬಂದು ಬಾಹ್ಯಾಕಾಶ ಕೇಂದ್ರ ಏನಿದೆ ISS ಅಂತ ನಾವೇನು ಕರೀತಾ ಇದ್ದೀವಿ ಅದನ್ನು ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ಕೆಲವು ಗಂಟೆಗಳ ಕಾಲ ಅಲ್ಲಿನ ವಾತಾವರಣಕ್ಕೆ ಮತ್ತು ಬಾಹ್ಯಾಕಾಶ ಕೇಂದ್ರದ ಒಳಗೆ ಹೇಗೆ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ನಡೆಸಬೇಕು ಅದ್ರ ಬಗ್ಗೆ ಕೆಲವೊಂದಿಷ್ಟು ಸಮಯ ಕಳೆದು ತದಾದ ನಂತರದಲ್ಲಿ ಒಂದಷ್ಟು ಪ್ರಯೋಗಗಳನ್ನ ಮಾಡೋರಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ ಸರ್? ಫಸ್ಟ್ ಇವಾಗ ಹೋದ ತಕ್ಷಣನೇ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಲಿಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ? ಅಲ್ಲಿಗೆ ಹೋಗಿ ತಲುಪಿದ ತಕ್ಷಣ ಮೊಟ್ಟ ಮೊದಲನೇದಾಗಿ ಕೆಲವು ವೈದ್ಯಕೀಯವಾಗಿ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾರೆ. ಅಂದರೆ ತಮ್ಮ ಉಸಿರಾಟ, ನಾಡಿ ಮಿಡಿತ, ಮತ್ತು ತಮ್ಮ ದೈಹಿಕ ಒತ್ತಡಗಳು ಹೇಗಿದೆ, ಮತ್ತು ಸ್ನಾಯುಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾವೆ, ಮತ್ತು ತಮ್ಮ ಮೂಳೆಗಳು ಹೇಗೆ ವರ್ತಿಸ್ತಾ ಇದ್ದಾವೆ, ಇವೆಲ್ಲವನ್ನು ದೈಹಿಕವಾಗಿ ಒಕ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಒಂದಿಷ್ಟು ಎಕ್ಸಸೈಸ್ಗಳನ್ನು ಮತ್ತು ಮಾನಸಿಕವಾಗಿ ತಮ್ಮನ್ನು ತಾವು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಮೆಡಿಟೇಷನ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಒಂದು ತರಬೇತಿ ಆಗಿರ್ಬೋದು ಅದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದಾದ ನಂತರದಲ್ಲಿ ಊಟ ಹೇಗೆ ಮಾಡಬೇಕು, ಇವಾಗ ನಾವು ಭೂಮಿ ಮೇಲಿದ್ದಾಗ ಊಟ ಮಾಡೋ ಪದ್ಧತಿಗಳಾಗಿರ್ಬೋದು ಅಥವಾ ಊಟ ಮಾಡೋ ವಸ್ತುವೇ ಆಗಿರ್ಬೋದು, ಇವೆಲ್ಲ ಬೇರೆ ಇರ್ತವೆ. ಬಾಹ್ಯಾಕಾಶದಲ್ಲಿ ಊಟ ಮಾಡೋ ವಸ್ತು ಆಗಿರ್ಬೋದು ಅಥವಾ ತಿನ್ನೋ ಪ್ರಕ್ರಿಯೆ ಆಗಿರ್ಬೋದು ಮತ್ತು ಅದನ್ನು ಜೀರ್ಣಿಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲವೂ ಸಹ ಬೇರೆ ಇರ್ತವೆ. ಯಾಕೆ ಅಂದರೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇರೋದಿಲ್ಲ. ನಮ್ಮ ಭೂಮಿ ಮೇಲೆ ಗುರುತ್ವಾಕರ್ಷಣೆ ಎಲ್ಲ ಪ್ರಕ್ರಿಯೆಗಳಿಗೂ ಒಂದು ಪ್ರಮುಖ ಕೇಂದ್ರವಾಗಿ ಮತ್ತು ಸಾಕಷ್ಟು ಸಹಾಯ ಮಾಡ್ತಾ ಇರುತ್ತೆ. ಬಾಹ್ಯಾಕಾಶದಲ್ಲಿ ಈ ಗುರುತ್ವಾಕರ್ಷಣೆ ಈ ಮಟ್ಟಕ್ಕೆ ಇಲ್ಲದೆ ಇರೋದ್ರಿಂದ ನಮ್ಮ ದೇಹವೂ ಸಹ ಬೇರೆ ರೀತಿಯಲ್ಲೇ ಇದನ್ನೆಲ್ಲ ಈ ಪ್ರಕ್ರಿಯೆಗಳನ್ನ ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ದೇಹ ಆ ಒಂದು ವಾತಾವರಣಕ್ಕೆ ಒಗ್ಗಬೇಕಾಗತ್ತೆ. ಹಾಗಾಗಿ ಈ ಎಲ್ಲ ಪ್ರಾಕ್ಟೀಸ್ಗಳನ್ನು ಮಾಡ್ತಾರೆ ಒಂದಷ್ಟು ಗಂಟೆಗಳ ಕಾಲ. ಮತ್ತು ಉಸಿರಾಟದ ಅಭ್ಯಾಸ, ಹೇಗೆ ಉಸಿರಾಡಬೇಕು, ನೀರು ಹೇಗೆ ಕುಡಿಬೇಕು, ಹೇಗೆ ಮಲಗಬೇಕು, ಮತ್ತು ಬೇರೆ ತಮ್ಮ ನಿತ್ಯ ಕರ್ಮಗಳನ್ನ ಹೇಗೆ ಮಾಡಬೇಕು, ಹೀಗೆ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಒಂದಷ್ಟು ಹೊತ್ತು ಅಭ್ಯಾಸ ಮಾಡಿ ಮತ್ತು ಬಾಹ್ಯಾಕಾಶ ಕೇಂದ್ರದ ಒಳ ವಾತಾವರಣಕ್ಕೆ ತಮ್ಮ ದೇಹ ಮತ್ತು ಮನಸ್ಸನ್ನು ಒಗ್ಗಿಕೊಂಡು ತದಾದ ನಂತರದಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಈ 4 ಜನ ಗಗನಯಾನಿಗಳಿಗೂ ಸಹ ಒಂದಿಷ್ಟು ಉದ್ದೇಶವನ್ನು ಇಟ್ಕೊಂಡು ಈ ಪ್ರಯಾಣವನ್ನು ನಡೆಸಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಗಳಿದ್ದಾವೆ ಅಥವಾ ಪ್ರಯೋಗಗಳಿದೆ, ಒಂದಿಷ್ಟು ಅಧ್ಯಯನ ಮಾಡೋದಿದೆ, ಸಂಶೋಧನೆ ಮಾಡೋದಿದೆ, ಹಿಂದೆ ಮಾಡಿರ್ತಕ್ಕಂಥ ಸಂಶೋಧನೆಗಳ ಮುಂದುವರೆದ ಭಾಗವನ್ನು ನೆರವೇರಿಸೋದಿದೆ. ಹೀಗೆ ಒಂದಷ್ಟು ಸುಮಾರು 60 ಪ್ರಯೋಗಗಳನ್ನ ಮಾಡೋವಂಥ ಉದ್ದೇಶ ಇಟ್ಕೊಂಡು ಈ ಗಗನಯಾನಿಗಳು ಹೋಗಿದ್ದಾರೆ. ಅದರಲ್ಲಿ ನಮ್ಮ ಶುಭಾಂಶು ಶುಕ್ಲಾ ಅವರು ಸುಮಾರು 7 ಅಥವಾ 8 ಭಾರತೀಯ ಪ್ರಯೋಗಗಳನ್ನ ಮತ್ತು ಮಿಕ್ಕ ನಾಸಾದಿಂದ ಬಂದಿರತಕ್ಕಂಥ ಸುಮಾರು 4-5 ಪ್ರಯೋಗಗಳನ್ನ ಮಾಡೋರಿದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿ ನಾವು ನೋಡೋದಾಯಿತು ಅಂದರೆ ಅವರು ಮಾಡ್ತಕ್ಕಂಥ ಒಂದು ಪ್ರಯೋಗ ಏನು ಅಂದರೆ ಸೈನೋಬ್ಯಾಕ್ಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ ಅಥವಾ ಒಂದು ಜೀವಿ ಇದೆ, ಸೂಕ್ಷ್ಮ ಜೀವಿ. ಈ ಸೈನೋಬ್ಯಾಕ್ಟೀರಿಯಾ ಜಲವಾಸಿಯಾಗಿರುತ್ತೆ ಭೂಮಿ ಮೇಲೆ. ಅಂದರೆ ನಮ್ಮ ಜಲಪ್ರದೇಶಗಳಲ್ಲಿ ಅಥವಾ ಸಮುದ್ರ ಅಥವಾ ನದಿ ಆಳದಲ್ಲಿ ನಾವು ಇದನ್ನು ನೋಡಲಿಕ್ಕೆ ಸಿಗ್ತವೆ. ಮತ್ತು ಈ ಆಳದಲ್ಲಿ ಈ ಸೈನೋಬ್ಯಾಕ್ಟೀರಿಯಾ ಫೋಟೋಸಿಂಥಸಿಸ್ ಅಂದರೆ ಸೂರ್ಯನ ಕಿರಣಗಳನ್ನು ತೆಗೆದುಕೊಂಡು ತನ್ನ ಆಹಾರವನ್ನು ತಾನೇ ತಯಾರು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇರುತ್ತೆ. ಈ ಒಂದು ಸೂಕ್ಷ್ಮಜೀವಿ ನಾವು ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋದಾಗ ಅದು ಹೇಗೆ ವರ್ತಿಸುತ್ತೆ ಮತ್ತು ಅದರ ಒಂದು ಜೈವಿಕ ಪ್ರಕ್ರಿಯೆಗಳು ಹೇಗಿರುತ್ತೆ, ತನ್ನ ಹುಟ್ಟು ಸಾವುಗಳು ಹೇಗಾಗುತ್ತೆ, ಮತ್ತು ತನ್ನ ಸಂತಾನಾಭಿವೃದ್ಧಿ ಹೇಗೆ ಮಾಡಿಕೊಳ್ಳುತ್ತೆ ತಗೊಂಡು ಹೋಗಿದ್ದಾರೆ. ಇದನ್ನೆಲ್ಲನೂ ಸಹ ಅದು ಅಧ್ಯಯನ ಮಾಡುವಂಥ ಒಂದು ಪ್ರಯೋಗವನ್ನು ನಡೆಸ್ತಾರೆ.
ಇದರಲ್ಲಿ ಎರಡು ಬೇರೆ ವಿಧವಾದಂಥ ಸೈನೋಬ್ಯಾಕ್ಟೀರಿಯಾಗಳನ್ನ ಸ್ಟ್ರೈನ್ಸ್ ಅಂತ ಕರಿತೀವಿ, ಉಪಜಾತಿಗಳು ಅಂತ ಕರಿಬೋದು ಸಾಮಾನ್ಯ ಭಾಷೆಯಲ್ಲಿ. ಈ ಸೈನೋಬ್ಯಾಕ್ಟೀರಿಯಾ ಎರಡು ಉಪಜಾತಿಗಳನ್ನ ಬಾಹ್ಯಾಕಾಶ ಕೇಂದ್ರಕ್ಕೆ ಕೊಂಡೊಯ್ದು ಅದರ ಒಂದು ಬೆಳವಣಿಗೆಯನ್ನು ಇವರು ಮಾನಿಟರ್ ಮಾಡ್ತಾರೆ ನೆಕ್ಸ್ಟ್ 14ರಿಂದ 21 ದಿವಸಗಳಲ್ಲಿ. ಮತ್ತು ಅದು ಹೇಗೆ ಇದೆಲ್ಲನೂ ಹೇಗೆ ಬೆಳೆಯುತ್ತೆ, ಅದು ಹೇಗೆ ಜೀವನ ಮಾಡುತ್ತೆ, ಅದೆಲ್ಲದರ ಅಧ್ಯಯನ ನಮಗೆ ಯಾಕೆ ಬೇಕಾಗ್ಬೋದು ಅಂದರೆ, ಮುಂದೊಂದು ದಿವಸ ನಾವು ಗಗನಯಾನವನ್ನು ಮಾಡೋದಾಗಿರಲಿ ಅಥವಾ ಬೇರೆ ಆಕಾಶಕಾಯಗಳಿಗೆ ಒಂದು ಪ್ರಯಾಣವನ್ನು ಬೆಳೆಸೋದಾಗಿರಲಿ, ಇಂಥ ಸಂದರ್ಭದಲ್ಲಿ ನಮಗೆ ಜೈವಿಕ ಅಂಶಗಳು ಬೇಕಾಗ್ತವೆ. ಆಕ್ಸಿಜನ್ ಆಗಿರ್ಬೋದು ಅಥವಾ ನೀರಾಗಿರ್ಬೋದು, ಹೀಗೆ ಜೈವಿಕ ಅಂಶಗಳು ಬೇಕಾಗ್ತವೆ. ಈ ಒಂದು ಸೈನೋಬ್ಯಾಕ್ಟೀರಿಯಾ ಫೋಟೋಸಿಂಥಸಿಸ್ ಪ್ರಕ್ರಿಯೆ ಮಾಡೋದ್ರಿಂದ ಇದನ್ನು ಏನಾದರೂ ಮುಂದೆ ಬರ್ತಕ್ಕಂಥ ಗಗನ ಯಾನದ ಒಂದು ಪ್ರಕ್ರಿಯೆಯಲ್ಲಿ ಬಳಸಿ ಆಕ್ಸಿಜನ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಒಂದು ನೈಸರ್ಗಿಕ ಚಟುವಟಿಕೆಗಳು ನಡೆಸ್ಲಿಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನು ಒಂದು ಪ್ರಯೋಗವನ್ನು ನಡೆಸೋ ಒಂದು ಉದ್ದೇಶ ಇದೆ. ಹಾಗಾಗಿ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಸೈನೋಬ್ಯಾಕ್ಟೀರಿಯಾದ ಒಂದು ಅಧ್ಯಯನವನ್ನು ಶುಭಾಂಶು ಶುಕ್ಲಾ ಅವರು ಮಾಡ್ತಾ ಇರ್ತಾರೆ. ಇನ್ನು ಎರಡನೇ ಒಂದು ಪ್ರಯೋಗ ಅವ್ರೇನು ಮಾಡ್ತಾರೆ ಅಂದರೆ ಮಯೋಜೆನೆಸಿಸ್ ಅಂತ ಹೇಳಿ. ಅಂದರೆ ಭೂಮಿ ಮೇಲೆ ನಮ್ಮ ಮೂಳೆಗಳು ಮತ್ತು ಸ್ನಾಯುಗಳು ಅಂದರೆ ಸ್ಕೆಲಿಟಲ್ ಆ್ಯಂಡ್ ಮಸಲ್ ಇವೆರಡೂ ಸಹ ಒಂದಕ್ಕೊಂದು ಅಂಟ್ಕೊಂಡೇ ಇರ್ತವೆ ಮತ್ತು ಅವೆರಡು ಹೆಚ್ಚು ಕಮ್ಮಿ ಒಂದಕ್ಕೊಂದು ಸಹಾಯವನ್ನು ಮಾಡಿಕೊಂಡು ನಮ್ಮ ಒಂದು ದೈನಂದಿನ ಕಾರ್ಯಗಳಾಗಿರ್ಬೋದು, ಚಟುವಟಿಕೆಗಳು ಆಗಿರ್ಬೋದು, ಇವನ್ನು ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆದರೆ ಕೆಲವೊಮ್ಮೆ ನಮ್ಮ ಭೂಮಿ ಮೇಲೂ ಸಹ ಈ ಸ್ಕೆಲಿಟಲ್ ಮಸಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸ್ನಾಯುಗಳು ಮತ್ತು ಈ ನಮ್ಮ ಮೂಳೆಗಳ ಮಧ್ಯೆ ಕೆಲವೊಮ್ಮೆ ಆ ಕೋಆರ್ಡಿನೇಷನ್ ಇರೋದಿಲ್ಲ. ಹಾಗಾಗಿ ಸ್ನಾಯು ಸೆಳೆತ ಆಗಿರ್ಬೋದು ಅಥವಾ ಮೂಳೆಗಳು ವೀಕ್ ಆಗಿರ್ಬೋದು ಅಥವಾ ಈ ಮಸಲ್ ಸ್ಪ್ಲಿಟ್ ಆಗಿಬಿಡುತ್ತೆ, ಬ್ರೇಕ್ ಆಗಿಬಿಡುತ್ತೆ ಬೋನ್ಸಿಂದ. ಹೀಗೆ ಹಲವಾರು ತೊಂದರೆಗಳನ್ನ ಸಮಸ್ಯೆಗಳನ್ನ ನಾವು ಇಲ್ಲಿ ಎದುರಿಸ್ತಾ ಇರ್ತೀವಿ. ಬಾಹ್ಯಾಕಾಶಕ್ಕೆ ಹೋದಾಗ ಮತ್ತೆ ಅದೇ ಸಮಸ್ಯೆ ಆಗ್ಬೋದು. ಯಾಕೆ ಅಂದರೆ ಅಲ್ಲಿ ಗುರುತ್ವಾಕರ್ಷಣೆ ಇಲ್ಲದೇ ಇರೋದ್ರಿಂದ ಈ ಒಂದು ಸ್ನಾಯುಗಳು ಮತ್ತು ಮೂಳೆಗಳ ಮಧ್ಯೆ ಇರತಕ್ಕಂಥ ಸಂಬಂಧಗಳು ಹೇಗೆ ಎಫೆಕ್ಟ್ ಆಗ್ತವೆ, ಅದ್ರ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ, ಬಾಹ್ಯಾಕಾಶ ಯಾನ ಆಗಿರ್ಬೋದು ಅಥವಾ ಗಗನಯಾನ ಆಗಿರ್ಬೋದು, ಇದೆಲ್ಲದರ ಅಧ್ಯಯನ ಪೂರ್ವಭಾವಿಯಾಗಿ ಒಂದು ಮಯೋಜೆನೆಸಿಸ್ ಅಂತ ಒಂದು ಪ್ರಯೋಗವನ್ನು ಸಹ ಶುಭಾಂಶು ಶುಕ್ಲಾ ಅವರು ಮಾಡ್ತಾರೆ. ಇದರಲ್ಲಿ ಪ್ರತ್ಯೇಕವಾಗಿ ಅವರು ಸ್ನಾಯುಗಳ ಮೇಲೆ ಹೇಗೆ ಪರಿಣಾಮಗಳಾಗುತ್ತೆ ಮತ್ತು ಅದು ಹೇಗೆ ರೀಜೆನ್ಯುವೇಟ್ ಮಾಡ್ಕೋಬೋದು, ತನ್ನನ್ನು ತಾನು ಹೇಗೆ ರಿಪೇರ್ ಮಾಡ್ಕೋಬಹುದು ಅಥವಾ ಏನೇನೆಲ್ಲ ತೊಂದರೆಗಳಾಗುತ್ತೆ, ಮೂಳೆಗೆ ಹೇಗೆ ಹೊಡೆತ ಬೀಳುತ್ತೆ, ಸ್ನಾಯುಗಳಿಗೆ ಹೇಗೆ ಹೊಡೆತ ಬೀಳುತ್ತೆ, ಇದರಿಂದ ಡಿಜೆನರೇಷನ್ ಅಂದರೆ ಸ್ನಾಯುಗಳು ಕಮ್ಮಿ ಆಗುವಂಥದ್ದಾಗಿರ್ಬೋದು ಅಥವಾ ಅದ್ರ ಮೇಲಾಗೋ ಪರಿಣಾಮಗಳಾಗಿರ್ಬೋದು, ಇವೆಲ್ಲದರ ಅಧ್ಯಯನವನ್ನು ಮಾಡ್ತಾರೆ. ಬಾಹ್ಯಾಕಾಶದ ಯಾನದ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಈ ಒಂದು ಪ್ರಯೋಗ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಇವತ್ತಿನ ದಿವಸ ನಾವು 28-29 ಗಂಟೆಗಳಲ್ಲಿ ಭೂಮಿಯಿಂದ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗ್ತಾ ಇದ್ದೇವೆ. ನಾಳೆ ದಿವಸ ನಾವು ಬಹುಶಃ ಭೂಮಿಯಿಂದ ಚಂದ್ರನತ್ರನೋ ಮಂಗಳನತ್ರನೋ ಅಥವಾ ಬೇರೆ ಅನ್ಯಗ್ರಹಗಳಿಗೆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಹ್ಯಾಕಾಶದ ಯಾನದಲ್ಲೇ ನಾವು ಬಹಳಷ್ಟು ಸಮಯ ಕಳಿಬೇಕಾಗಿ ಬರ್ಬೋದು. ಗಂಟೆಗಟ್ಟಲಲ್ಲದೆ ದಿನಗಳ ತಿಂಗಳುಗಳ ಕಳೆಯುವಂಥ ಪ್ರಮೇಯ ಬರ್ಬೋದು. ಅಂಥ ಸಂದರ್ಭಗಳಲ್ಲಿ ಈ ಒಂದು ಯಾನ ಮಾಡ್ತಕ್ಕಂಥ ಗಗನಯಾನಿಗಳು ಯಾರಿದ್ದಾರೆ, ಗಗನಯಾತ್ರಿಗಳು ಯಾರಿದ್ದಾರೆ, ಅವರ ಮೂಳೆ ಮತ್ತು ಸ್ನಾಯುಗಳ ಮೇಲೆ ಈ ಒಂದು ಗುರುತ್ವಾಕರ್ಷಣೆ ಮತ್ತು ಆ ಒಂದು ಎನ್ವೈರ್ನಮೆಂಟ್, ಆ ಒಂದು ವಾತಾವರಣ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದರ ಅಧ್ಯಯನದ ಪೂರ್ವಭಾವಿಯಾಗಿ ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಬಂದಂಥ ಫಲಿತಾಂಶಗಳಿಂದ ಬಹುಶಃ ಭೂಮಿ ಮೇಲೆ ಇರ್ತಕ್ಕಂಥ ಕೆಲವು ಸಮಸ್ಯೆಗಳು, ಮೂಳೆ ಅಥವಾ ಸ್ನಾಯುಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಿರ್ಬೋದು ಅಥವಾ ಇಮ್ಮೊಬಿಲಿಟಿ ಅಂತೀವಿ, ಏಜಿಂಗ್ ಅಂದರೆ ವಯಸ್ಸಾಗ್ತಕ್ಕಂಥದ್ದು, ಈ ಸ್ನಾಯುಗಳ ವಯಸ್ಸಾಗ್ತಕ್ಕಂಥದ್ದಾಗಿರ್ಬೋದು ಅಥವಾ ನಮಗೆ ವಯಸ್ಸಾಗುವಂಥದ್ದಾಗಿರ್ಬೋದು, ಇದರ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಅದಕ್ಕೂ ಇದರ ಫಲಿತಾಂಶವನ್ನು ಬಳಸುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇನ್ನು ಮೂರನೇದು ಪ್ರಯೋಗ ಬಂತು ಅಂದರೆ ವೋಯೇಜರ್ ಟಾರ್ಡಿಗ್ರೇಡ್ಸ್ ಅಂತ ಕರಿತೀವಿ. ಟಾರ್ಡಿಗ್ರೇಡ್ಸ್ ಅನ್ನೋದು ಮತ್ತೆ ಒಂದು ಜೈವಿಕ ಒಂದು ವಸ್ತು. ಇದು ಬಹುತೇಕ ನೀರಿನ ಜೈವಿಕ ವಸ್ತುವಾಗಿದೆ, ಸೂಕ್ಷ್ಮಜೀವಿಯಾಗಿದೆ. ಇದರ ಒಂದು ಹುಟ್ಟು ಸಾವು ಮತ್ತು ಹೇಗೆ ಇಂಥ ಒಂದು ವಾತಾವರಣದಲ್ಲಿ, ಬಾಹ್ಯಾಕಾಶದ ವಾತಾವರಣದಲ್ಲಿ ತನ್ನನ್ನು ತಾನು ಒಕ್ಕೊಳ್ಳುತ್ತೆ ಅನ್ನೋದರ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಈ ಒಂದು ಜೈವಿಕ ವಸ್ತು ಏನಿದೆ ತನ್ನನ್ನು ತಾನು ಬಹಳಷ್ಟು ಕಾಲಗಳ ಕಾಲ ಭೂಮಿ ಮೇಲೆ ಬಚಾವ್ ಮಾಡ್ಕೊಂಡು ಬಂದಿದೆ. ಎಂಥ ಒಂದು ಏನು ನಾವು ಪ್ರಳಯ ಅಂತ ಕರಿತೀವಿ
ಹಲವಾರು ಪ್ರಳಯಗಳನ್ನು ನೋಡ್ಕೊಂಡು ಬಂದಿರತಕ್ಕಂಥ ಒಂದು ಜೈವಿಕ ಜೀವ ಈ ಟಾರ್ಡಿಗ್ರೇಡ್ಸ್ ಆಗಿದೆ. ಹಾಗಾಗಿ ಇವು ಬಾಹ್ಯಾಕಾಶದಲ್ಲಿ ತಮ್ಮನ್ನು ತಾವು ಹೇಗೆ ಸರ್ವೈವ್ ಮಾಡ್ಕೊಳ್ಳುತ್ತೆ, ಅಲ್ಲಿ ಇರ್ತಕ್ಕಂಥ ವಿಕಿರಣಗಳಾಗಿರ್ಬೋದು, ಮೈಕ್ರೋಗ್ರಾವಿಟಿ ಆಗಿರ್ಬೋದು, ಹೀಗೆ ಈ ಒಂದು ಎನ್ವೈರನ್ಮೆಂಟ್, ಈ ಒಂದು ವಾತಾವರಣದಲ್ಲಿ ತಮ್ಮನ್ನು ತಾವು ಹೇಗೆ ಜೀವನವನ್ನು ನಡೆಸ್ತವೆ ಅನ್ನೋದರ ಒಂದು ಅಧ್ಯಯನವನ್ನು ಮಾಡ್ತಾರೆ. ಬರೋ ದಿವಸಗಳಲ್ಲಿ ಎಕ್ಸ್ಟ್ರೀಮ್ ಕಂಡೀಷನ್ಸ್, ಅಂದರೆ ನಾವು ಉದಾಹರಣೆಗೆ ಗಗನಯಾನ ಮಾಡುವಾಗ ಅಥವಾ ಬಾಹ್ಯಾಕಾಶ ಕೇಂದ್ರಕ್ಕಾಗಿರಲಿ ಅಥವಾ ಬೇರೆ ಗ್ರಹಗಳಿಗಾಗಿರಲಿ ಪ್ರಯಾಣ ಬೆಳೆಸುವಾಗ ಅತಿ ತೀವ್ರವಾದಂಥ ವಾತಾವರಣಗಳಿರ್ತವೆ. ಅಂದರೆ ವಿಕಿರಣಗಳಾಗಿರ್ಬೋದು, ಸೂರ್ಯನ ರಶ್ಮಿ ಆಗಿರ್ಬೋದು ಅಥವಾ ಸೂರ್ಯನ ಗಾಳಿ ಆಗಿರ್ಬೋದು, ಇವೆಲ್ಲವೂ ಸಹ ಬಾಹ್ಯಾಕಾಶದಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ಇಂಥ ಒಂದು ಪರಿಸ್ಥಿತಿ ಭೂಮಿ ಮೇಲೆ ಇರೋದಿಲ್ಲ. ಯಾಕೆಂದರೆ ನಮ್ಮ ವಾತಾವರಣ ನಮ್ಮನ್ನು ಇದೆಲ್ಲದರಿಂದ ಕಾಪಾಡ್ತಾ ಬಂದಿದೆ. ಅದರಲ್ಲಿ ನಮ್ಮನ್ನು ನಾವು ಹೇಗೆ ರಕ್ಷಿಸ್ಕೋಬೇಕು, ಏನು ಬಳಸಬೇಕು, ಹೇಗೆ ಈ ಪ್ರಾಣಿಗಳು ಅಥವಾ ಈ ಜೀವಿಗಳು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳುತ್ತೆ ಅನ್ನೋದರ ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಇವೆಲ್ಲದರ ಪೂರ್ವಭಾವಿ ಪ್ರಯೋಗವಾಗಿ ಈ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಬರೋ ದಿನಗಳಲ್ಲಿ ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಕೂಡ, ಅಂದರೆ ಜೈವಿಕ ಶಾಸ್ತ್ರದ ಒಂದು ಅಪ್ಲಿಕೇಶನ್ಸ್ ಕೂಡ ಹೆಚ್ಚಾಗಿ ಮಾಡುವಂಥ ಆಶಯವನ್ನು ಹೊಂದಿದ್ದಾರೆ. ಅದು ಬಹುತೇಕವಾಗಿ ಬಾಹ್ಯಾಕಾಶ ಅಧ್ಯಯನ, ಬಾಹ್ಯಾಕಾಶ ಪ್ರಯಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾದಂಥ ಒಂದು ಪ್ರಯೋಗ ಶುಭಾಂಶು ಶುಕ್ಲ ಅವ್ರು ಮಾಡೋದು ಸ್ಟೆಮಾನ್ಸ್ಟ್ರೇಷನ್ ಅಂತ ಕರೀತಾ ಇದ್ದಾರೆ. ಸ್ಟೆಮಾನ್ಸ್ಟ್ರೇಷನ್ ಅಂದರೆ, ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ. ನಮ್ಮ ಭೂಮಿ ಮೇಲೆ ಈ 4 ವಿಭಾಗಗಳು ಅಧ್ಯಯನಕ್ಕೆ ತುಂಬ ಬೇಕಾದಂಥ ವಿಚಾರಗಳು. STEM ಅಂತ ಕರೀತಾರೆ, ಅಥವಾ ಕೆಲವೊಮ್ಮೆ ಆರ್ಟ್ಸನ್ನು ಸೇರಿ ಸ್ಟೀಮ್ ಅಂತ ಕರೀತಾರೆ. STEAM, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಆರ್ಟ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ನಾವು ಏನೇ ಅಧ್ಯಯನ ಮಾಡೋದಿದ್ರು ಭೂಮಿ ಮೇಲೆ ಈ 4-5 ಪ್ರಮೇಯಗಳು ಅಥವಾ ಪ್ರಭೇದಗಳಲ್ಲೇ ಅಧ್ಯಯನ ಮಾಡ್ತಾ ಇರ್ತೀವಿ ಯಾವಾಗಲೂ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ, ಅದು ವಿದ್ಯಾರ್ಥಿಗಳಿಗೆ ಈ ಸ್ಟೆಮ್ ಎಜುಕೇಷನ್ ಅನ್ನೋದು ಒಂದು ಪ್ರಮುಖವಾದಂಥ ಅಂಗ ಆಗಿದೆ. ಹಿಂದಿನ ಕಾಲದ ಹಾಗೆ ಯಾವುದೋ ಒಂದು ವಿಭಾಗದಲ್ಲಿ ಅವ್ರನ್ನ ತರಬೇತಿ ಕೊಡುವಂಥದ್ದು, ಶಿಕ್ಷಣ ಕೊಡುವಂಥ ಪದ್ಧತಿ ಹೋಗಿ ಇಲ್ಲಿ ಇದು ಎಲ್ಲದರಲ್ಲೂ ಅವ್ರಿಗೆ ಪ್ರಬುದ್ಧತೆ ಬರೋ ಹಾಗೆ ಹೊಲಿಸ್ಟಿಕ್ ಟೀಚಿಂಗ್ ಅಂತ ಕರೀತಾರೆ. ಅಂದರೆ ಎಲ್ಲದರಲ್ಲೂ ಈಕ್ವಲ್ ವೆಯ್ಟೇಜ್ ಕೊಟ್ಟು ಅವ್ರಿಗೆ ಕಲಿಕೆ ಆಗುವಂಥ ಒಂದು ಸ್ಟ್ರೆಸ್ನ ಕೊಡ್ತಾ ಇದ್ದೀವಿ. ಇದರ ಪೂರ್ವಭಾವಿಯಾಗಿ ಒಂದಷ್ಟು 4 ಚಟುವಟಿಕೆಗಳನ್ನ ಅಲ್ಲಿ ಮಾಡೋರಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ, ಶಾಲಾ ವಿದ್ಯಾರ್ಥಿಗಳಿಗಾಗಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಿಗಾಗಿರ್ಬೋದು, ಈ ಸ್ಟೆಮ್ನಲ್ಲಿ ಒಂದಷ್ಟು ಪ್ರಯೋಗಗಳು ಔಟ್ರೀಚ್ ಸಲುವಾಗಿ ಅವರಿಗೆ ಒಂದು ಈ ಕಲಿಕೆಯಲ್ಲಿ ಉತ್ಸಾಹ ಬೆಳೆಸೋದಕ್ಕಾಗಿ ಏನು ಮಾಡ್ಬೋದು ಅನ್ನೋದು ಒಂದಷ್ಟು 4 ಎಕ್ಸ್ಪೆರಿಮೆಂಟ್ನ ಅವ್ರು ಮಾಡೋರಿದ್ದಾರೆ. ಬಹುಶಃ ಅದು ನಮ್ಮ ಭಾರತದ ಮಕ್ಕಳಿಗೂ ಸಹ ನೋಡಲಿಕ್ಕೆ ಅವಕಾಶ ಸಿಗ್ಬೋದು ಅನ್ನೋ ಆಶಯ ಇದೆ. ನೋಡಬೇಕು ಅದು ಹೇಗಾಗತ್ತೆ ಅಂಥೇಳಿ. ಇವು ಶುಭಾಂಶು ಶುಕ್ಲ ಅವ್ರು ಮಾಡ್ತಾ ಇರತಕ್ಕಂಥ 4 ಪ್ರಮುಖವಾದಂಥ ಅಧ್ಯಯನಗಳು. ಇನ್ನೂ 4 ಬೇರೆ ಅಧ್ಯಯನಗಳಿದ್ದಾವೆ. ಅದು ಬಿಟ್ಟು ಬೇರೆ ಗಗನಯಾನಿಗಳು ಯಾರಿದ್ದಾರೆ ಅವರು ಇನ್ನೂ ಬೇರೆ ಬೇರೆ ವಿಚಾರಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಮಾನವನ ಮೂಳೆಗಳ ಮೇಲೆ, ಕ್ಯಾನ್ಸರ್ ವಿಚಾರವಾಗಿ, ಮತ್ತು ವಾಲ್ಕ್ಯಾನಿಕ್ ಆಲ್ಗೆ ಅಂದರೆ ವಾಲ್ಕೆನೋಗಳಲ್ಲಿ ಜ್ವಾಲಾಮುಖಿಗಳು ಇರ್ತಕ್ಕಂಥ ಕೆಲವೊಂದು ಜೈವಿಕ ವಸ್ತುಗಳ ಮೇಲಾಗಲಿ, ಮತ್ತು ಔಷಧಿಗಳ ಪ್ರಬಲತೆ ಅಥವಾ ಪ್ರಬುದ್ಧತೆ, ಸ್ಟೆಬಿಲಿಟಿ ಆಫ್ ಡ್ರಗ್ಸ್ ಅಂತ. ಬಾಹ್ಯಾಕಾಶದಲ್ಲಿ ನಾವು ಭೂಮಿ ಮೇಲೆ ತೆಗೆದುಕೊಳ್ಳೋ ಅಂಥ ಮಾತ್ರೆಗಳಾಗಿರ್ಬೋದು ಅಥವಾ ಔಷಧಿಗಳಾಗಿರ್ಬೋದು, ಅವು ಎಷ್ಟು ಸ್ಟೇಬಲ್ ಆಗಿರ್ತವೆ, ಕಾಂಪೌಂಡ್ಗಳು ಎಷ್ಟು ಒಗ್ಗಟ್ಟಾಗಿರ್ತವೆ, ಅಲ್ಲಿ ನಾವು ಇದೇ ಮಾತ್ರೆಗಳನ್ನು ಬಳಸ್ಬೋದಾ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. DNA ರಿಪೇರ್, ನಮ್ಮ ಜೈವಿಕ ಅಂಶ ಏನಿದೆ ಅದನ್ನು ತನ್ನನ್ನು ತಾನು ಹೇಗೆ ರಿಪೇರ್ ಮಾಡ್ಕೋಬಹುದು, ಮತ್ತು ಮೈಕ್ರೋಗ್ರಾವಿಟಿನಲ್ಲಿ ಹೇಗೆ ರಿಪೇರ್ ಆಗುತ್ತೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ವಾಯ್ಸ್, ಬಾಹ್ಯಾಕಾಶದಲ್ಲಿ ಈಗ ನಾನು ಹೇಗೆ ಮಾತಾಡ್ತಾ ಇದ್ದೇನೆ ಅದು ಕ್ಯಾಪ್ಚರ್ ಆಗ್ತಾ ಇದೆ, ಅದಕ್ಕೆ ಮೂಲ ಕಾರಣ ನನ್ನ ಮಧ್ಯೆ ಮೈಕ್ ಮಧ್ಯೆ ಇರತಕ್ಕಂಥ ಗಾಳಿ. ಬಾಹ್ಯಾಕಾಶದಲ್ಲಿ ಈ ಗಾಳಿ ಇರೋದಿಲ್ಲ, ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಪರ್ಫೆಕ್ಟ್ ವ್ಯಾಕ್ಯೂಮ್ ಅಂತ ಕರಿತೀವಿ. ಅಂಥ ಒಂದು ಪ್ರದೇಶದಲ್ಲಿ ನಮ್ಮ ವಾಯ್ಸ್, ನಮ್ಮ ಧ್ವನಿ ಹೇಗೆ ವರ್ತನೆ ಆಗುತ್ತೆ, ಅದರ ಏರುಪೇರುಗಳು ಹೇಗಿರ್ತವೆ ಅದರ ಅಧ್ಯಯನ ಮಾಡ್ತಾ ಇದ್ದಾರೆ. ಮತ್ತು ಇಂಟ್ರೆಸ್ಟಿಂಗ್ ಆಗಿ ಚಿರತೆಗಳ ಮೇಲೆ ಅಥವಾ ಲೆಪರ್ಡ್ಗಳ ಮೇಲೆ, ಅಂದರೆ ನಾವು ಮನುಷ್ಯರ ಬಗ್ಗೆ ಮಾತ್ರ ಅಲ್ಲ, ಬೇರೆ ಜೀವಿಗಳ ಬಗ್ಗೆನೂ ಅಧ್ಯಯನ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಚಿರತೆಗಳ ಬಗ್ಗೆ ಕೂಡ ಅಧ್ಯಯನ ನಡೀತಾ ಇದೆ ಒಂದಷ್ಟು. ಹಾಗಂತ ಚಿರತೆಯನ್ನೇ ಎತ್ಕೊಂಡು ಹೋಗಿದ್ದಾರೆ ಅಂತಲ್ಲ,
ಚಿರತೆಗಳ ಕೆಲವು ಅಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಮತ್ತು ಸ್ಪೇಸ್ ಸೂಟ್ ಇಟ್ ಸೆಲ್ಫ್, ಅಂದರೆ ಗಗನಯಾನಿಗಳು ಹಾಕ್ಕೊಳ್ತಕ್ಕಂಥ ಒಂದು ಸ್ಪೇಸ್ ಸೂಟ್ ಏನಿದೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಹೀಗೆ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಗಗನಯಾನಿಗಳು ಇಲ್ಲಿಗೆ ಹೋಗಿದ್ದಾರೆ. ಮುಂದಿನ 14ರಿಂದ 21 ದಿವಸಗಳಲ್ಲಿ ಹಲವಾರು ಪ್ರಯೋಗಗಳನ್ನ ಮಾಡ್ತಾರೆ. ಅವೆಲ್ಲವೂ ಸಹ ಸಫಲವಾಗಲಿ. ಭಾರತದ ಶುಭಾಂಶು ಶುಕ್ಲಾ ಅವರು ತಮ್ಮ ಕೈಗೆ ಎತ್ಕೊಂಡಿರ್ತಕ್ಕಂಥ ಎಲ್ಲ 8 ಪ್ರಯೋಗಗಳು ಸಫಲವಾಗಲಿ. ಮತ್ತು ಆ ಪ್ರಯೋಗಗಳು ತಯಾರಾದಂಥದ್ದು ನಮ್ಮ ಭಾರತ ದೇಶದ ಅಧ್ಯಯನ ಕೇಂದ್ರಗಳಿಂದ, ಯೂನಿವರ್ಸಿಟಿಗಳಿಂದ, ವಿದ್ಯಾರ್ಥಿಗಳಿಂದ, ಅವರೆಲ್ಲರಿಗೂ ಸಹ ತಾವು ಬಯಸ್ತಾ ಇರತಕ್ಕಂಥ ಫಲಿತಾಂಶಗಳು ಸಿಕ್ಕಿ ಮುಂದಿನ ಅಧ್ಯಯನಕ್ಕೆ ಅದು ಅನುವು ಮಾಡಿಕೊಡ್ಲಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.